ಟಿಕೆಟ್ ದರ ಏರಿಕೆಯಾಯಿತು. ಈಗ ಪ್ರಯಾಣಿಕರಿಗೆ ಬಿಎಂಆರ್ಸಿಎಲ್ ಮತ್ತೊಂದು ಶಾಕ್ ಕೊಟ್ಟಿದೆ. ಟಿಕೆಟ್ ದರ ಏರಿಕೆ ಮಾಡಿದ್ದಾಯಿತು, ಈ ಮೂಲಕವಾಗಿ ಬರ ಎಳೆದಿತ್ತು. ಈಗ ಬಿಎಂಆರ್ಸಿಎಲ್ ಹೊಸ ಖ್ಯಾತಿ ತೆಗಿತಾ ಇದೆ. ಶೌಚಾಲಯ ಬಳಕೆ ಮಾಡೋದಕ್ಕೂ ಈಗ ದರ ನಿಗದಿ ಮಾಡಲಾಗಿದೆ. ಬಿಎಂಆರ್ಸಿಎಲ್ ಈಗ ಶೌಚಾಲಯ ಬಳಕೆ ಮಾಡೋದಕ್ಕೂ ದರ ನಿಗದಿ ಮಾಡಿದೆ. ಮೆಟ್ರೋ ನಿಲ್ದಾಣದಲ್ಲಿನ ಶೌಚಾಲಯ ಬಳಕೆಗೂ ಈಗ ಹಣ ವಸೂಲಿ ಮಾಡೋದಕ್ಕೆ ಮುಂದಾಗಿದೆ. 2 ರೂಪಾಯಿಯಿಂದ 5 ರೂಪಾಯಿ ನಿಗದಿ ಮಾಡಿದೆ ಬಿಎಂಆರ್ಸಿಎಲ್. ಇನ್ನು ಹಣ ತೆಗೆದುಕೊಳ್ಳೋದಕ್ಕೆ ಸಿಬ್ಬಂದಿಗಳನ್ನು ಕೂಡ ನೇಮಕ ಮಾಡಲಾಗಿದೆ. ದರ ನಿಗದಿ ಮಾಡಿರುವ ಬಗ್ಗೆ ಬೋರ್ಡ್ ಮುಖಾಂತರವಾಗಿ ಮಾಹಿತಿ ಕೂಡ ನೀಡಲಾಗ್ತಾ ಇದೆ. ಜೆಪಿ ನಗರದ ಮೆಟ್ರೋ ನಿಲ್ದಾಣ ಶೌಚಾಲಯಕ್ಕೆ ದರ ನಿಗದಿ ಮಾಡಲಾಗಿದೆ. ಹೀಗಾಗಿ ಇದಕ್ಕೆ ಸಾರ್ವಜನಿಕರು ತೀವ್ರವಾಗಿ ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ಒಂದೆಡೆ ಈಗಾಗಲೇ ಟಿಕೆಟ್ ದರ ಏರಿಕೆ ಮಾಡಲಾಗಿತ್ತು, ಅದು ಕೂಡ ಸರಿಸುಮಾರು 70ರಿಂದ 80% ಏರಿಕೆಯಾಗಿತ್ತು. ಇದಕ್ಕೆ ತೀವ್ರವಾಗಿ ಆಕ್ರೋಶ ಕೂಡ ವ್ಯಕ್ತವಾಯಿತು. ನಂತರ ಕೊಂಚ ಇಳಿಕೆ ಕೂಡ ಮಾಡಿತು. ಈಗ ಶೌಚಾಲಯ ಬಳಕೆ ಮಾಡೋದಕ್ಕೂ ಕೂಡ ದರ ನಿಗದಿ ಮಾಡಲಾಗಿದೆ. ಸರ್ ಬೆಳಗ್ಗೆ 2 ರೂಪಾಯಿ ವಸೂಲು ಮಾಡ್ತಾ ಇದ್ದಾರೆ. ಇದನ್ನು ಹೊಸದಾಗಿ ಬೋಲ್ಡ್ ಹಾಕಿದ್ದಾರೆ. ನೋಡಿ ಸರ್, ಕಾಸು ಎಲ್ಲ ವಸೂಲಿ ಮಾಡ್ತಾರೆ. ಬೆಳಗ್ಗೆ 2 ರೂಪಾಯಿ ಈಗ ಮಾರ್ಕೆಟ್ ಇಂದ ಬಂದೆ ಜೆಪಿ ನಗರದ ಮತ್ತೆ ಇಸ್ಕೊತಾ ಇದ್ದಾರೆ ಸರ್ 2 ರೂಪಾಯಿ. ಈಗ ಬಡವರು ಬರ್ತಾರೆ, ಹೆಂಗಸರು, ಹಳ್ಳಿ ಜನಗಳು 2 ರೂಪಾಯಿ ವಸೂಲು ಮಾಡೋ ಎಲ್ಲೋ ಬೇಕು ಸರ್. 40 ರೂಪಾಯಿ ಟಿಕೆಟ್ ಜೆಪಿ ನಗರದಿಂದ ಯಾರೋ ಒಬ್ರು ಹೋದ್ರು, ಇದು ಇನ್ಚಾರ್ಜ್ ಬೇರೆ ಆಗಿದೆ. ಯಾರು ಇನ್ಚಾರ್ಜ್? ಈಗ ನಾವು ಟಿಕೆಟ್ ತಗೊಂಡು ಬಾತ್ರೂಮ್ ಕಾಸು ಕೊಡ್ಬೇಕಾದ್ರೆ ಎಲ್ಲಿಂದ ಕೊಡೋಣ ಸರ್? ಕೊಡೋದೇ ಬೇಡ ಸರ್, ಯೂಸ್ ಮಾಡ್ಕೊಂಡ್ ಬರೋಣ ಸರ್. ಇಲ್ಲ ಇಲ್ಲ, ಅವ್ರು ಬೇಕು ಅಂತಂದ್ರೆ ಮ್ಯಾನೇಜರ್ ಇದು ಯಾರು ಕಾರಣ ಕರ್ತಿದ್ದಾರೆ, ದಯವಿಟ್ಟು ಅವ್ರ ಶಿಕ್ಷೆ ಆಗಬೇಕು. ಯಾವುದೇ ಕಾರಣಕ್ಕೂ ನೋಡಿ, ಇದು ಮೆಟ್ರೋದಲ್ಲಿ ಇವತ್ತು 10 ರೂಪಾಯಿಗೆ 20 ರೂಪಾಯಿ ಚಾರ್ಜ್ ಜಾಸ್ತಿ ಮಾಡಿದ್ದಾರೆ. ಅದರ ಸಮಯ ಇವತ್ತಿಂದ ಹೊಸ ಬೋಲ್ಡ್ ಹಾಕಿದ್ದಾರೆ. ಇದನ್ನ ಇದು ಆಕ್ಚುಲಿ ಹೇಳ್ಬೇಕಂದ್ರೆ ಪ್ರೈವೇಟ್ ಶೌಚಾಲಯಗಳ ಸಮಯದಲ್ಲಿ ನಾವು 2 ರೂಪಾಯಿ ಕೊಟ್ಟು ಹೋಗ್ತೀವಿ. ಅಂದ್ರೆ ಗೌರ್ಮೆಂಟ್ ಶೌಚಾಲಯದಲ್ಲಿ ನಾವು 2 ರೂಪಾಯಿ ಕೊಡ್ಬೇಕಂದ್ರೆ ಯಾವ ರೀಸೆಗೆ ಹೋಗ್ಬೇಕು? ಇಲ್ಲಿ ಕಾರಣ ಬರಲ್ಲ, ಬರೀ ಬಿಹಾರ್ ಅವರು, ಒರಿಸ್ಸಾದವ್ರು ಇದ್ದಾರೆ, ಅವ್ರು ಕಾರಣ ಬರಲ್ಲ, ಹೆಂಗಾಗಿರ್ತಾರೆ. ಇದು ನಮ್ಮೂರು, ನಮ್ಮ ಕರ್ನಾಟಕ. ದಯವಿಟ್ಟು ಇಲ್ಲಿ ಕರ್ನಾಟಕದವ್ರದ್ದು ದುಡ್ಡು ಬೇಕು, ಕರ್ನಾಟಕದವ್ರದ್ದು ನೆಲ ಬೇಕು. ಕನ್ನಡಿಗರಿಗೆ ಕೆಲಸ ಕೊಡಲ್ಲ. ಇಲ್ಲಿ ಬಾತ್ರೂಮ್ ಹತ್ರ ಬರೀ ಹಿಂದಿಗಳೇ ಕೊಡಿದ್ರ. ಇಲ್ಲಿ ನೋಡ್ರೆ ಸಗುಡಿಗಳು. ಇಲ್ಲೊಂದ್ ಜಾಗ ಸ್ವಲ್ಪ ಪರವಾಗಿಲ್ಲ, ಕನ್ನಡದಲ್ಲಿದ್ದಾರೆ. ಮಾರ್ಕೆಟ್, ಮೆಜೆಸ್ಟಿಕ್ ಎಲ್ಲ ಬರೀ ಹಿಂದಿ ಅವರೇ ಇದ್ದಾರೆ. ದಯವಿಟ್ಟು ಹಿಂಗೆಲ್ಲ ಮಾಡ್ರೆ ನಾವು ಇರುವ ಕರ್ನಾಟಕ ಸಂಘಟನೆಗಳು ಒಕ್ಕೂಡಿಸಿ ಇಡೀ ಮೆಟ್ರೋಗೆ ಬಹಿಷ್ಕಾರ ಆಗ್ತೀವಿ. ವಾರದಲ್ಲಿ ಕನ್ನಡಿಗರನ್ನೆಲ್ಲ ನೀವು ಸೇರಿಸಿಲ್ಲ ಅಂದ್ರೆ ಇಡೀ